2026ರಲ್ಲಿ ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಹಾಗಾದರೆ ಈ ಒಂದು ವಿಡಿಯೋನ ಪೂರ್ತಿ ನೋಡಿ. ನೀವು 2026ರಲ್ಲಿ ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂತಂದರೆ ಯೂಟ್ಯೂಬಲ್ಲಿ ಒಂದಷ್ಟು ರೂಲ್ಸ್ಗಳಿದೆ. ಆ ರೂಲ್ಸನ್ನು ನೀವು ಕಂಪ್ಲೀಟ್ ಮಾಡಬೇಕು, ಮಾನಿಟೈಸೇಷನ್ ರೂಲ್ಸನ್ನು. ಆವಾಗ ಮಾತ್ರ ನೀವು ದುಡ್ಡನ್ನು ಮಾಡೋದಕ್ಕಾಗೋದು ಯೂಟ್ಯೂಬ್ ಚಾನಲಿಂದ ಯೂಟ್ಯೂಬಲ್ಲಿ. ಸೊ ನಾನು ನಿಮಗೆ ಪಿನ್ ಟು ಪಿನ್ನು ಎಲ್ಲ ರೂಲ್ಸು ಏನೇನಿದೆ ಎ ಟು ಝೆಡ್ ಎಲ್ಲನೂ ಕೂಡ ಇದೊಂದೇ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ಯೂಟ್ಯೂಬ್ ಬಗ್ಗೆ ವೀಡಿಯೋಸ್ ಆಗ್ತಾ ಇರ್ತೀನಿ, ಮಿಸ್ ಮಾಡ್ಕೊಬೇಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಸೊ ಇವಾಗ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಲೆಫ್ಟ್ ಸೈಡು ಆರಾಮಾಗಿ ಕುತ್ಕೊಂಡು ನೋಡಿ. ಸ್ವಲ್ಪ ವೀಡಿಯೋ ಲೆಂತ್ ಆಗ್ಬೋದು, ಬಟ್ ಎಲ್ಲನೂ ಕೂಡ ಹೇಳ್ಬಿಡ್ತೀನಿ. ಯೂಟ್ಯೂಬಲ್ಲಿ ಏನೇನು ರೂಲ್ಸ್ ಇದೆ ನೀವು ದುಡ್ಡು ಮಾಡಬೇಕು ಅಂತಂದರೆ ಎಲ್ಲನೂ ಕೂಡ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಯೂಟ್ಯೂಬ್ ಮಾನಿಟೈಸೇಷನ್ ರೂಲ್ಸ್. ಸೊ ಇಲ್ಲಿ ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡೋದಕ್ಕೆ ನೀವು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಮೊದಲನೇದಾಗಿ ನೀವು ನಿಮ್ಮ ಒಂದು ಚಾನಲಲ್ಲಿ ಈ ಒಂದು ರೂಲ್ಸ್ ಇದೆ ನೋಡಿ. ಇಲ್ಲಿ ನಾನೊಂದು ಫೋಟೋ ಹಾಕಿದ್ದೀನಲ್ಲ, ಈ ರೂಲ್ಸನ್ನು ನೀವು ಕಂಪ್ಲೀಟ್ ಮಾಡಬೇಕು. ತುಂಬ ಜನ ಅಂದ್ಕೊಳ್ತಾರೆ ಈ ರೂಲ್ಸನ್ನು ಕಂಪ್ಲೀಟ್ ಮಾಡಿಬಿಟ್ರೆ ನಮಗೆ ಯೂಟ್ಯೂಬಲ್ಲಿ ದುಡ್ಡು ಬಂದ್ಬಿಡುತ್ತೆ, ದುಡ್ಡು ಮಾಡ್ಬೋದು ಅಂತ. ಇಲ್ಲ, ಓಕೆ. ಸೊ ನೀವು ಈ ರೂಲ್ಸನ್ನು ಕಂಪ್ಲೀಟ್ ಮಾಡಿದ್ಮೇಲೂ ಕೂಡ ಸೊ ಇಲ್ಲಿ ಕೆಲವೊಂದಷ್ಟು ರೂಲ್ಸನ್ನ ನೀವು ಫಾಲೋ ಮಾಡಬೇಕು. ಅರ್ಥ ಆಯಿತಾ? ಸೊ ಈ ರೂಲ್ಸ್ಗೆ ಬರ್ತೀನಿ. ಈ ರೂಲ್ಸ್ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಇದನ್ನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಇವಾಗ ನೀಟಾಗಿ, ಓಕೆ. ಸೊ ಬನ್ನಿ ಇವಾಗ ನಾವು ನೀಟಾಗಿ ನೋಡ್ತಾ ಹೋಗೋಣ ಏನು ರೂಲ್ಸ್ ಇದೆ ಅಂತಂದ್ಬಿಟ್ಟು. ಸೊ ನೋಡಿ, ಮೊದಲನೇದಾಗಿ ಯೂಟ್ಯೂಬಲ್ಲಿ ನೀವು ನಿಮ್ಮ ಒಂದು ಚಾನಲಿಂದ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀರಾ, ಅದರಲ್ಲಿ ನೀವು ದುಡ್ಡನ್ನು ಮಾಡಬೇಕು ಅಂತಂದರೆ ಯೂಟ್ಯೂಬ್ ಅವ್ರು ಹೇಳುವಂಥದ್ದು ನೀವು 1,000 ಸಬ್ಸ್ಕ್ರೈಬರ್ಸ್ನ ನೀವು ಕಂಪ್ಲೀಟ್ ಮಾಡಬೇಕು. ಅರ್ಥ ಆಯ್ತಾ ಗೈಸ್? 1,000 ಸಬ್ಸ್ಕ್ರೈಬರ್ಸ್ನ ನೀವು ಕಂಪ್ಲೀಟ್ ಮಾಡಬೇಕು. ಆ್ಯಂಡ್ ಅದರ ಜೊತೆಗೆ ಪ್ಲಸ್ ಇಷ್ಟೇ ಅಲ್ಲ, ಇದರ ಜೊತೆಗೆ ನೀವು 4,000 ಅವರ್ಸ್ ವಾಚ್ ಟೈಮ್ನ ನೀವು ಕಂಪ್ಲೀಟ್ ಮಾಡಬೇಕು. ಓಕೆ, 4,000 ಅವರ್ಸ್ ವಾಚ್ ಟೈಮ್. ಈಗ 1,000 ಸಬ್ಸ್ಕ್ರೈಬರ್ಸ್ ಅಂತಂದರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಪ್ರತಿ ಚಾನಲ್ ನೋಡಬೇಕಾದ್ರೆ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ. ಆ ಸಬ್ಸ್ಕ್ರೈಬ್ ಬಟನ್ನ 1,000 ಜನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು. ಇದು ನಿಮ್ಗೆ ಅರ್ಥ ಆಗೋಯ್ತು. ಈ 4,000 ಅವರ್ಸ್ ವಾಚ್ ಟೈಮ್ ಅಂತಿದೆ ನೋಡಿ, ಇದನ್ನು ನಾನು ನಿಮಗೆ ನೀಟಾಗಿ ಅರ್ಥ ಮಾಡಿಸ್ಬಿಡ್ತೀನಿ ಇವಾಗ. ಅಯ್ಯೋ, ಇದೇನು ನಮ್ಮ ರೋಡಲ್ಲಿ ನ್ಯಾಷನಲ್ ಹೈವೇ ಮಾಡ್ಕೊಬಿಟ್ಟವ್ರು ಗೈಸ್. ಬೆಂಗಳೂರು ಮೈಸೂರು ನ್ಯಾಷನಲ್ ಹೈವೇ ಮಾಡ್ಕೊಬಿಟ್ಟವ್ರು. ಏನು ಒಯ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಒಳ್ಳೆ ಏನದು ರೋಡಲ್ಲೇ ಇರ್ತಾರೆ ಅಂತ. ಇರಲಿ ಬಿಡಿ. ಈ 4,000 ಅವರ್ಸ್ ವಾಚ್ ಟೈಮ್ನ ನೋಡಿ ಏನಿದು ಅಂತಂದರೆ, ಈಗ ನೀವು ಯೂಟ್ಯೂಬಲ್ಲಿ 1 ನಿಮಿಷ ವೀಡಿಯೋ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ. ಆ 1 ನಿಮಿಷ ವೀಡಿಯೋನ ಯಾರಾದರೂ ಒಂದು ವ್ಯಕ್ತಿ ಬಂದ್ಬಿಟ್ಟು 1 ಮಿನಿಟ್ ನೋಡಿದ್ರು, ಆಗ ನಿಮಗೆ ಒಂದು ನೋಡಿ, ಈಗ ನಾಯಿಗಳದು ಝೂ, ಇದು ಝೂ ಅರ್ಥ ಮಾಡ್ಕೊಳ್ಳಿ. 1 ಮಿನಿಟ್ ಆ್ಯಡ್ ಆಯಿತು. ಈಗ ಇನ್ನೊಂದು ವ್ಯಕ್ತಿ ಬಂದ ಇನ್ನೊಬ್ಬ ಆರಿಸ್ಕೊಂಡು ಇದು ಇನ್ನೊಂದು ಮಿನಿಟ್ ಬಂತು. ಸೊ ಈಗ ಇಬ್ಬರು ನೋಡಿದ್ಮೇಲೆ 2 ಮಿನಿಟ್ ಆ್ಯಡ್ ಆಯಿತು. ಸೊ ಹೀಗೆ ನಿಮ್ಮ ಒಂದು ಅಕೌಂಟಿಗೆ ಸೊ ಯೂಟ್ಯೂಬಲ್ಲಿ ಸೊ ಟೋಟಲ್ಲು 4,000 ಗಂಟೆ ಆಗಬೇಕು. ಅರ್ಥ ಆಯ್ತಾ ಗೈಸ್? 4,000 ಗಂಟೆ ಕಂಪ್ಲೀಟ್ ಮಾಡಬೇಕು. ಅದು ಏನು ಒಂದೇ ವೀಡಿಯೋದಲ್ಲ, ಇಲ್ಲ, ಎಲ್ಲ ವೀಡಿಯೋ ಸೇರಿಸಿ. ಈಗ ನೀವು ಯೂಟ್ಯೂಬಲ್ಲಿ ಒಂದು 200 ವೀಡಿಯೋ ಹಾಕಿದ್ದೀರಾ ಅಂತಂದರೆ 200 ವೀಡಿಯೋಗೂ ಕೂಡ ಸೇರಿಸಿ 4,000 ಅವರ್ಸ್ ವಾಚ್ ಟೈಮ್ ಆಗಬೇಕು. ಎಲ್ಲ ಟೋಟಲ್ ಸೇರಿಸಿ 4,000 ಗಂಟೆ ಆಗಿದರೆ ಸೊ ನೀವು ಕಂಪ್ಲೀಟ್ ಮಾಡಿದ್ರಿ ಅಂತ ಅರ್ಥ, ಓಕೆ. ಸೊ ಇದು ಲಾಂಗ್ ವೀಡಿಯೋ. ಇನ್ನೊಬ್ಬ ಆನ್ ಮಾಡ್ದ ಇಂಜಿನ್ನು, ಇಲ್ಲಿ ಝೂ ಪಾರ್ಕು, ಗೊತ್ತಲ್ಲ. ನಂಗೆ ಒಂಥರ ಕಿಕ್ಕು ಗೈಸ್, ಇವೆಲ್ಲ ಗೊತ್ತರ ತರ್ತಾರಲ್ಲ ಹೆಂಗೆ ನೋಡಿ. ಈಗ ಇದಿಷ್ಟ ಆಯಿತು ಗೈಸ್. ಇದು ಯೂಟ್ಯೂಬಲ್ಲಿ ಲಾಂಗ್ ವೀಡಿಯೋಸ್ಗಳನ್ನ ಮಾಡುವಂಥದ್ದು. ನೀವೇನಾದರೂ ಶಾರ್ಟ್ಸ್ ಮಾಡ್ತೀರಾ, ಈ ರೀಲ್ಸ್ಗಳು ಮಾಡ್ತಾ ನೋಡಿ, ರೀಲರ್ಸು ಸ್ಟಾರ್ಸ್ಗಳಿದಾರಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ನೀವು ನೋಡಿರ್ತೀರಲ್ಲ, ಹಿಂಗೆ ತಳ್ತಾ ಬರ್ತಾ ಇರ್ತಾರಲ್ಲ, ಅವ್ರುಗಳು ಅದನ್ನು ನಾವು ರೀಲ್ಸ್ ಅಂತ ಹೇಳ್ತೀವಿ. ಇಲ್ಲಿ ಯೂಟ್ಯೂಬಲ್ಲಿ ಶಾರ್ಟ್ಸ್ ಅಂತ ಹೇಳ್ತೀವಿ. ಸೊ ವರ್ಟಿಕಲಾಗಿ ಮಾಡುವಂಥದ್ದು ಅಂದರೆ ನೆಟ್ಟು ವೀಡಿಯೋ ಮಾಡೋದು. ಸೊ ಇದನ್ನು ನೀವು ಮಾಡ್ತೀರಾ ಅಂತಂದರೆ ಇದನ್ನು ಕಂಪ್ಲೀಟ್ ಮಾಡೋ ನೆಸೆಸಿಟಿ ಇಲ್ಲ. 1,000 ಮಾಡಲೇಬೇಕು, 4,000 ಬೇಕಿಲ್ಲ ನಮ್ಗೆ. ಅವಾಗ ನೀವು 10 ಮಿಲಿಯನ್ ವ್ಯೂಸನ್ನು ನೀವು ಕಂಪ್ಲೀಟ್ ಮಾಡಬೇಕು ಶಾರ್ಟ್ಸಲ್ಲಿ, ಆಯಿತಾ? ಸೊ ಅದು ಬಂದು 90 ಡೇಸಲ್ಲಿ ಮಾಡಬೇಕು. ಸೊ ಇದನ್ನು ಕೂಡ ನೋಡಿ 12 ಮಂತ್ಸಲ್ಲಿ ಮಾಡಬೇಕು, ಇದನ್ನು 90 ಡೇಸಲ್ಲಿ ಮಾಡಬೇಕು. ಸೊ ಇಲ್ಲಿ 10 ಮಿಲಿಯನ್ ವ್ಯೂಸು ಶಾರ್ಟ್ಸಲ್ಲಿ ನಿಮಗೆ ಕಂಪ್ಲೀಟ್ ಆಗಬೇಕು 90 ಡೇಸಲ್ಲಿ. ಈಗ ತುಂಬ ಜನಕ್ಕೆ ಪ್ರಶ್ನೆ ಏನಪ್ಪ ಅಂತಂದರೆ 90 ಡೇಸಲ್ಲಿ ಆಗಲಿಲ್ಲ ಅಂದರೆ ಏನಾಗುತ್ತೆ, ಇಲ್ಲಿ 12 ತಿಂಗಳಲ್ಲಿ ಆಗಲಿಲ್ಲ ಅಂದರೆ ಏನಾಗುತ್ತೆ? ಏನೂ ಆಗಲ್ಲ, ಶಿಸ್ತಾಗಿ ನೋಡಿ. ಈಗ ನೀವು ಜನವರಿಲಿ ಕಂಪ್ಲೀಟ್ ಮಾಡ್ತೀರಾ, ಈ ಜನವರಿಲಿ ಸ್ಟಾರ್ಟ್ ಮಾಡಿದ್ರಿ 2024ಕ್ಕೆ ಲೆಕ್ಕಾಚಾರ, ಇವ್ರು ಹೇಳೋ ಲೆಕ್ಕಾಚಾರ 1 ವರ್ಷದಲ್ಲಿ ಮಾಡಬೇಕು ಅಂತಂದರೆ ಜನವರಿ 2025ರಲ್ಲಿ ನೀವು ಕಂಪ್ಲೀಟ್ ಮಾಡ್ಕೋಬೇಕು. ನೀವು ಜನವರಿ 2026 ಹೊಂಟೋದ್ರಿ ಅಂತ ಅನ್ಕೊಳ್ಳಿ ಕಂಪ್ಲೀಟ್ ಮಾಡೋದಕ್ಕೆ. 2024ರಲ್ಲಿ ವಿಡಿಯೋ ಮಾಡಿದ್ದು, ಬಟ್ 26 ಆಗೋಯ್ತು, 2 ವರ್ಷ ಆಗೋಯ್ತು. ಸೊ ಈಗ ಏನಾಗ್ತದೆ ಅಂತಂದರೆ, ಸೊ ಇವರು ಯೂಟ್ಯೂಬ್ ಅವ್ರು ಏನು ಮಾಡ್ತಾರೆ, 2026ರಿಂದ ಹಿಡಿದು
ಆಯಿತಾ. 2025 ಜನವರಿ ತನಕ ಕಂಪ್ಲೀಟ್ ಮಾಡಿದ್ದೀರಾ ಅಂತ ನೋಡ್ತಾರೆ. ಈ ಇಂಟರ್ವಲಲ್ಲಿ ಏನಾದರೂ ಕಂಪ್ಲೀಟ್ ಆಗಿದೆ ಅಂತಂದರೆ ಸೊ ನಿಮಗೆ ಮಾನಿಟೈಸೇಷನ್ ಆನ್ ಆಗುತ್ತೆ, ಆಯಿತಾ. ಸೊ ಒಟ್ಟಿನಲ್ಲಿ 12 ತಿಂಗಳದು ಡೇಟಾ ಅವ್ರು ತೆಗೆದು ನೋಡ್ತಾರೆ. ಆ ತಿಂಗಳೊಳಗಡೆ ನೀವು ಕಂಪ್ಲೀಟ್ ಮಾಡಿರಬೇಕು. ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ಹಳೇದೇನಾಗಲ್ಲ, ಇದು ಆ್ಯಡ್ ಆಗಲ್ಲ ಮಾನಿಟೈಸೇಷನ್ ರೂಲ್ಸ್ಗೆ. ಸೊ ಅದು ಮಾಮೂಲಿ ನಿಮ್ಮ ಅಕೌಂಟಲ್ಲಿ ಇರುತ್ತೆ, ಬಟ್ ಇಲ್ಲಿ ಆ್ಯಡ್ ಆಗಲ್ಲ. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇದಿಷ್ಟು ಕತೆ. ಸೊ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂತಂದರೆ ಈ ರೂಲ್ಸನ್ನು ನೀವು ಕಂಪ್ಲೀಟ್ ಮಾಡಬೇಕು ಗೈಸ್. 1000 ಸಬ್ಸ್ಕ್ರೈಬರ್ಸು, 4000 ಅವರ್ಸು ವಾಚ್ ಟೈಮು, ಅಥವಾ ನೀವು 10 ಮಿಲಿಯನ್ ವ್ಯೂಸ್, ಇವೆರಡರಲ್ಲಿ ಒಂದಾದರೂ ಮಾಡ್ಬೋದು, ಬಟ್ ಇದು ಕಂಪಲ್ಸರಿ ಮಾಡಲೇಬೇಕು. ಓಕೆ. ಸೊ ಈಗ ಮ್ಯಾಟ್ರಿಗೆ ಬರ್ತೀನಿ. ಇದನ್ನು ಕಂಪ್ಲೀಟ್ ಮಾಡಿದ್ರೆ ಯೂಟ್ಯೂಬಲ್ಲಿ ನಿಮ್ಮ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಇದಲ್ಲದೆ ಕೆಲವೊಂದಷ್ಟು ರೂಲ್ಸ್ ಇದೆ ಯೂಟ್ಯೂಬ್ ಅವ್ರದ್ದು, ಅದನ್ನು ನೀವು ಫಾಲೋ ಮಾಡಬೇಕು. ಆ ರೂಲ್ಸ್ ಏನು ಅಂತ ಇವಾಗ ನಾವು ಒಂದೊಂದಾಗಿ ನೋಡ್ತಾ ಹೋಗುವ. ನೋಡಿ, ಮೊದಲನೇದಾಗಿ ಯೂಟ್ಯೂಬ್ ಅವ್ರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಅವ್ರದ್ದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಪಾಲಿಸೀಸ್ ಅಂತಿದೆ. ಸೊ ಅದನ್ನು ನೀವು ಫಾಲೋ ಮಾಡಬೇಕು. ಏನಿದೆ, ಸೊ ಓನ್ ಕಂಟೆಂಟ್ ಮಾಡಬೇಕು, ನಿಮ್ಮ ಫೇಸ್ ತೋರಿಸ್ಬೇಕು, ನಿಮ್ಮ ವಾಯ್ಸ್ ಇರಬೇಕು, ಬೇರೆಯವ್ರ ಕಂಟೆಂಟ್ ಯೂಸ್ ಮಾಡಬಾರ್ದು, ಈ ಥರದ್ದೆಲ್ಲ ಸಣ್ಣ ಪುಟ್ಟ, ಆಯಿತಾ. ಒಟ್ಟಿನಲ್ಲಿ ನಿಮ್ಮದು ನೀವು ಎಫರ್ಟ್ ಹಾಕಿ ಮಾಡ್ತಾ ಇದ್ದೀರಾ ಅಂತಂದರೆ ಸೊ ನಿಮಗೆ ಏನೂ ಕೂಡ ಸಮಸ್ಯೆ ಆಗಲ್ಲ. ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸಿ ಫಾಲೋ ಮಾಡ್ದಂಗೆ ಅರ್ಥ ನೀವು. ಸೊ ಹಾಗಾಗಿ ಓನಾಗಿ ಕಂಟೆಂಟ್ ಮಾಡಿ, ಸೊ ಬೇರೆಯವ್ರದ್ದು ಯಾರ್ದು ಕೂಡ ಯೂಸ್ ಮಾಡೋದಕ್ಕೆ ಹೋಗಬೇಡಿ, ಆಯಿತಾ. ಇದು ಒಂದು. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ಲೀವ್ ಇನ್ ಕಂಟ್ರಿ ಆರ್ ರೀಜನ್ ವೇರ್ ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಈಸ್ ಅವೈಲೇಬಲ್. ಈ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್, ಯೂಟ್ಯೂಬ್ ಮಾನಿಟೈಸೇಷನ್ ರೂಲ್ಸು ಯಾವ ದೇಶದಲ್ಲಿ ಎನೇಬಲ್ ಇದೆ ಆ ದೇಶದಲ್ಲಿ ನೀವು ಇರಬೇಕಾಗುತ್ತೆ. ಈಗ ಇಂಡಿಯಾದಲ್ಲಿ ಅವೈಲೇಬಲ್ ಇದೆ, ನೀವೇನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಂಟ್ರಿಲೂ ಕೂಡ ಅವೈಲೇಬಲ್ ಇದೆ. ಎಲ್ಲೋ ಕೆಲವೊಂದಷ್ಟು ಕಂಟ್ರಿಗಳಲ್ಲಿ, ಕೆಲವೊಂದಷ್ಟು ದೇಶಗಳಲ್ಲಿ ಸೊ ಇದು ಅವೈಲೇಬಲ್ ಇಲ್ಲ. ಆ ದೇಶದಲ್ಲಿ ನಾವು ಇಲ್ಲವೇ ಇಲ್ಲ. ಫಸ್ಟ್ ಆಫ್ ಆಲ್ ನಾವು ಇಲ್ಲಿ ಅಕ್ಕಪಕ್ಕ ಇರೋದು ಇದಕ್ಕೆ ಹೋಗಿಲ್ಲ, ಇನ್ನು ಬೇರೆ ದೇಶಕ್ಕೆಲ್ಲ ಹೋಗಿ ಇದೀವ ಅಂತ ಏನು ಅಂದ್ಕೊಳ್ಳೋದು ಏನು ಇಲ್ಲ ಅಲ್ವಾ. ಸೊ ಅಂದರೆ ನಾವೇನು ಹೋಗಿರಲ್ಲ. ಇನ್ ಕೇಸ್ ನೀವು ಅಲ್ಲಿದ್ದರೆ ಆ ದೇಶದಲ್ಲಿ ಇದಿಲ್ಲ ಅಂತಂದರೆ ಯೂಟ್ಯೂಬ್ ಮಾನಿಟೈಸೇಷನ್, ಆವಾಗ ನಿಮಗೆ ಇದು ಸಮಸ್ಯೆ ಆಗುತ್ತೆ ಅಷ್ಟೇ. ಬಟ್ ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆಯೂ ಇದೆ, ಸೊ ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಬಿಡಿ. ಇದು ಕತೆ. ಇನ್ನು ನೆಕ್ಸ್ಟ್ ಒನ್ನು, ಹ್ಯಾವ್ ನೋ ಆ್ಯಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಆನ್ ಯುವರ್ ಚಾನಲ್. ನಿಮ್ಮ ಒಂದು ಚಾನಲಲ್ಲಿ ಯಾವುದೇ ಒಂದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಇರಬಾರ್ದು. ಇದು ಯೂಟ್ಯೂಬ್ ಸ್ಟ್ರೈಕ್ ಅಲ್ಲ, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕು. ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂತಂದರೆ ಸೊ ಯೂಟ್ಯೂಬ್ ಅವರೇ ಕೊಡುವಂಥದ್ದು. ಅವ್ರ ರೂಲ್ಸನ್ನು ನೀವು ಫಾಲೋ ಮಾಡಿಲ್ಲ ಅಂದರೆ ಕೊಟ್ಟಿರ್ತಾರೆ. ಸೊ ಅದಿದ್ದರೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕಾಗಲ್ಲ, ಆಯಿತಾ. ಸೊ ಅದಾದಮೇಲೆ ನೀವು 2 ಸ್ಟೆಪ್ ವೆರಿಫಿಕೇಷನ್ ನೀವು ಆನ್ ಮಾಡ್ಕೊಂಡಿರಬೇಕು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ. ಇದೆಲ್ಲ ವೀಡಿಯೋ ಮಾಡಿದ್ದೀನಿ, 2 ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಚಾನಲಲ್ಲಿ ಅಂತ ವೀಡಿಯೋ ಹಾಕಿದ್ದೀನಿ. ಸೊ ಇದನ್ನು ಆನ್ ಮಾಡ್ಕೊಂಡಿದ್ರೆ ಮಾತ್ರ ನೀವು ಯೂಟ್ಯೂಬ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು, ಇಲ್ಲ ಅಂತಂದರೆ ಮಾಡೋಕ್ಕೆ ಆಗಲ್ಲ, ಅರ್ಥ ಆಯಿತಾ. ಸೊ ನೀವು ಇದು ಕಂಪ್ಲೀಟ್ ಮಾಡಿದ್ರೂ ಕೂಡ ವೇಸ್ಟೇ ಆಗುತ್ತೆ. ಸೊ ಹಾಗಾಗಿ ಆ್ಯಂಡ್ ಅದ್ರ ಜೊತೆಗೆ ಸೊ ನಿಮ್ಮ ಹತ್ರ ಒಂದು ಆ್ಯಡ್ಸೆನ್ಸ್ ಅಕೌಂಟ್ ಇರಬೇಕು. ಸೊ ಅದನ್ನು ನೀವು ಲಿಂಕ್ ಮಾಡಿರಬೇಕು ನಿಮ್ಮ ಒಂದು ಚಾನಲ್ಗೆ, ಅಥವಾ ನೀವು ಸೆಟಪ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿರಬೇಕು. ಸೊ ನಿಮ್ಮ ಹತ್ರ ಯಾವುದೇ ಒಂದು ಎಕ್ಸ್ಟ್ರಾ ಆ್ಯಡ್ಸೆನ್ಸ್ ಅಕೌಂಟ್ ಇರಬಾರ್ದು, ಅದನ್ನು ಇವರಲ್ಲಿ ಹೇಳ್ತಾ ಇದ್ದಾರೆ. ಓಕೆ. ಸೊ ಇದಿಷ್ಟನ್ನು ನೀವು ಫಾಲೋ ಮಾಡಬೇಕು. 6 ಪಾಯಿಂಟ್ಸ್ ಇದೆ. ಈ 6 ಪಾಯಿಂಟ್ಸ್ನ ನೀವು ಫಾಲೋ ಮಾಡಬೇಕಾಗುತ್ತೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೀವು ಮಾನಿಟೈಸೇಷನ್ ಮಾಡ್ಕೊಳ್ಳೋದಕ್ಕೆ. ಓಕೆ. ಸೊ ಇದಿಷ್ಟು ಸದ್ಯಕ್ಕೆ 2026 2026ರಲ್ಲಿ ಇರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಸೊ ಈ ಒಂದು ವಿಡಿಯೋದಲ್ಲಿ ಯೂಟ್ಯೂಬ್ ಮಾನಿಟೈಸೇಷನ್ ರೂಲ್ಸ್ ಏನಿದೆ ಅಂತ ಫುಲ್ಲು ನಿಮ್ಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋಸ್ ಒಂದು ಲೈಕ್ ಮಾಡಿ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.